ಹಾಯ್ ಎಲ್ರಿಗೂ ನಮಸ್ಕಾರ. ಬಿಬಿನ್ ಶಂಕರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಹಾಗಲಕಾಯಿ ಗೊಜ್ಜು. ಬೇಸಿಕಲಿ ಹಾಗಲಕಾಯಿ ಅಂತ ಅಂದರೆ ಎಲ್ಲ ಕಹಿ ಬೇಡ ಅಂತಲೇ ಹೇಳ್ತಾರೆ. ಇದು ಎಷ್ಟು ಕಹಿನೋ, ಹಾಗಲಕಾಯಿ ಎಷ್ಟು ಕಹಿನೋ ದೇಹಕ್ಕೆ ಆರೋಗ್ಯಕ್ಕೆ ಅಷ್ಟೇ ಸಿಹಿ ಅಂತಲೇ ಹೇಳಬಹುದು. ಬರೀ ಡಯಾಬಿಟಿಸ್ ಬಂದಿರೋರು ಮಾತ್ರ ತಿನ್ನುವಂಥ ತರಕಾರಿ ಹಾಗಲಕಾಯಿ ಅಲ್ಲ. ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಬ್ಲಡ್ನ ಕೂಡ ಪ್ಯೂರಿಫೈ ಮಾಡುತ್ತೆ. ಹಾಗೆ ಲಿವರ್ ಹೆಲ್ತ್ನೂ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಕೊಲೆಸ್ಟ್ರಾಲ್ನ ಲೋ ಮಾಡುತ್ತೆ. ಮತ್ತು ಇದು ರಿಚ್ ಇನ್ ವಿಟಮಿನ್ ಸಿ ಆ್ಯಂಡ್ ಹೈ ಇನ್ ಫೈಬರು, ಲೋ ಇನ್ ಕ್ಯಾಲರಿ ಅಂತಲೇ ಹೇಳ್ಬೋದು ಅಲ್ಲ. ಇದು ಸೈಂಟಿಫಿಕಲಿ ಪ್ರೋನು. ಆಮೇಲೆ ಇಮ್ಯುನಿಟಿ ಬೂಸ್ಟರ್ ಇದು. ಮತ್ತು ಪೈಲ್ಸು ಮತ್ತು ಮೂಲವ್ಯಾಧಿ ಅಂತ ಹೇಳ್ತಾರೆ ನೋಡಿ, ಅದಕ್ಕೂ ಸಹ ಇದು ಕಡಿಮೆ ಮಾಡೋದ್ರಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ಹಾಗಲಕಾಯಿ ಗೊಜ್ಜು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ ಪ್ರೊಸೀಜರ್ನ ಫುಲ್ಲು ಮುಂಚೆಯಿಂದನೂ ತೋರಿಸ್ಕೊಂಡೇ ಹೋಗಿದ್ದೀನಿ. ಒಳಗಡೆ ಇರೋ ಬೀಜನೆಲ್ಲ ರಿಮೂವ್ ಮಾಡಿದ್ದೀನಿ. ಬೀಜ ಕೆಲವರು ತಿಂತಾರೆ, ಕೆಲವರು ಹಾಕೊಬೋದು. ಬೇಡ ಅಂತ ಅಂದರೆ ಈ ರೀತಿ ರಿಮೂವ್ ಮಾಡಿ ಆದರೂ ಯೂಸ್ ಮಾಡ್ಕೊಬೋದು. ಹಾಗಲಕಾಯಿ ಕಂಪ್ಲೀಟ್ನ ತಗೊಂಡು ಉದ್ದುದ್ದ ಕಟ್ ಮಾಡಿಕೊಂಡು ಅದರ ಒಳಗಡೆ ಇರುವಂಥ ಬೀಜನೆಲ್ಲ ರಿಮೂವ್ ಮಾಡಿ ಈ ಥರ ಹಾಫ್ ಸರ್ಕಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಒಂದು 3-4 ಟೈಮ್ಸು ವಾಶ್ ಮಾಡಿ ಈ ಥರ ನೀರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಯಾಕಂತ ಅಂದರೆ ಅದರದ್ದು ಸ್ಕಿನ್ನು ತುಂಬ ರಫ್ ಇರುತ್ತಲ್ಲ, ಅದರೊಳಗಡೆ ಇರುವಂಥ ಕಸ ಎಲ್ಲ ಅದಾಗದೇ ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ರೀತಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ. ಅದೇ ಜಾಸ್ತಿ ನೆನೆಯೋಕ್ಕೂ ಬಿಡೋಕ್ಕೆ ಹೋಗಬಾರ್ದು, ಮೆತ್ತಗಾದಂಗೆ ಆಗಿಬಿಡುತ್ತೆ. ಫ್ರಿಜ್ಜಲ್ಲಿಟ್ಟು ಯೂಸ್ ಮಾಡೋರು 3-4 ಟೈಮ್ಸು ವಾಶ್ ಮಾಡಿದ್ರೇ ಬೆಟರ್ ಅಂತ ಹೇಳ್ತೀನಿ. ಈಗ ಸ್ಟಾರ್ಟಿಂಗು ಪ್ರೊಸೀಜರು ಶುರು ಮಾಡ್ತಾಯಿದ್ದೀನಿ. ಕಾದಿರುವಂಥ ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 4-5 ಚಮಚ ಎಣ್ಣೆ, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಈ ಥರ ಸಿಡಿತಾ ಇದ್ದ ಹಾಗೆಯೇ ನೆಕ್ಸ್ಟು ನಾನು ಹಾಕ್ತಾ ಇರೋದು ಬಂದು ಕರಿಬೇವಿನ ಸೊಪ್ಪು. ಕರಿಬೇವಿನ ಕಡ್ಡಿ ಒಂದು ಕಡ್ಡಿ ಆದರೆ ಸಾಕು. ಕರಿಬೇವಿನ ಕಡ್ಡಿ ರೋಸ್ಟ್ ಆಗ್ತಾ ಇದ್ದಂಗೆ ಒಂದರಿಂದ 1.5 ಆಗುವಷ್ಟು ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡ್ಕೊಂಡಿರೋದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಒಂದು 2 ಹುಳಿ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೆತ್ತಗಾದ್ಮೇಲೆ ಈ ರೀತಿ ಹಾಗಲಕಾಯಿ ಕಟ್ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಹಾಗಲಕಾಯಿನ ಮುಂಚೆನೇ ಒಂದು ಬಿಸಿನೀರಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದಿದ್ರೆ ಈ ರೆಸಿಪಿ ಒಂದು 5-10 ನಿಮಿಷದ ಒಳಗಡೆ ಆಗಿಬಿಡುತ್ತೆ. ನಾವು ಡೈರೆಕ್ಟಾಗಿ ಹಾಗಲಕಾಯಿನ ಇದಕ್ಕೆ ಹಾಕಿ ಮಾಡ್ತೀವಿ, ಬೇಯಿಸಲ್ಲ ಅಂತಂದರೆ ಒಂದು 15-20 ನಿಮಿಷ ಆದರೂ ಹಿಡಿಯುತ್ತೆ. ಯಾವ ರೀತಿ ನಿಮಗೆ ಕನ್ವೀನಿಯೆಂಟ್ ಇರುತ್ತೋ ಅದನ್ನು ಮಾಡ್ಕೊಳ್ಳಿ. ಹಾಕಿರುವಂಥ ಪದಾರ್ಥ ಎಲ್ಲ ಹಾಗಲಕಾಯಿ ಜೊತೆ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಹರಡ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ದೊಡ್ಡ ಬಾಣಲಿ ತೊಗೊಂಡಿರೋದ್ರಿಂದ ಕಂಪ್ಲೀಟಾಗಿ ಹರಡ್ಕೊಂಡೇ ಬೇಯಿಸ್ಕೊತಾ ಇದ್ದೀನಿ ನಾನು. ಇದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ಒಂದು 2 ಲೋಟ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇನ್ ದ ಸೆನ್ಸ್ ಹಾಗಲಕಾಯಿ ಮುಳುಗುವಷ್ಟು ನೀರನ್ನಾದರೂ ತೊಗೋಬೇಕು ಅಂತಲೇ ಹೇಳ್ತೀನಿ ನಾನು. ಆ ನೀರು ಯಾವ ಥರ ಇಂಗಿ ಹಾಗಲಕಾಯಿ ಬೇಯುತ್ತೆ ನೋಡಿ. ಒಂದು ಪ್ಲೇಟ್ ಹಾಕಿ ಮುಚ್ಚಿದ್ದೀನಿ. ಒಂದು 2-3 ಮಿನಿಟ್ಸ್ ಆದಮೇಲೆ ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನೀವು ಆವಾಗವಾಗ ಮಧ್ಯದಲ್ಲಿ ಹಾಗಲಕಾಯಿ ಒಂದೊಂದು ಪೀಸ್ ಎತ್ತು ಪ್ರೆಸ್ ಮಾಡಿ ಚೆಕ್ ಮಾಡಿಕೊಂಡ್ರೆ ಬೆಂದಿದೆಯಾ ಬೆಂದಿಲ್ವಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಜರ್ನ ನೀವು ಫಾಲೋ ಅಪ್ ಮಾಡಬೇಕು. ಹಾಗಲಕಾಯಿ ಬೇಯೋವರೆಗೂ ಈ ಥರ ಕುದಿನಲ್ಲಿ ಬೇಯಿಸ್ಕೋಬೇಕು. ಪ್ಲೇಟ್ನ ಮುಚ್ಚಿ ನೋಡಿ, ಈ ರೀತಿ ಆಗಿದೆ. ಇವಾಗ ಹಾಗಲಕಾಯಿ ಕಹಿ ಅಂತ ಅಂದ್ಬಿಟ್ಟು ಯಾರೂ ತಿನ್ನೋಕ್ಕೆ ಹೋಗೋದಿಲ್ಲ. ಆ ಥರ ಇರೋರಿಗೆ ಇದ್ರ ಬೆನಿಫಿಟ್ಸ್ನ ಸ್ಟಾರ್ಟಿಂಗಿಂದನೇ ಹೇಳ್ಕೊಂಬಂದಿದ್ದೀನಿ. ಹಾಗೆಯೇ ಇದು ಸ್ಕಿನ್ ಪ್ರಾಬ್ಲಮ್ಸು ಪ್ರಿವೆಂಟ್ ಮಾಡೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಈ ಪಿಂಪಲ್ಸ್ ಆಗಿರ್ಬೋದು, ಆ್ಯಕ್ನೆ ಆಗಿರ್ಬೋದು. ವಾರದಲ್ಲಿ ಒಂದು ಸಲ ಹಾಗಲಕಾಯಿನ ಈ ಥರ ಗೊಜ್ಜೋ ಈ ಥರ ಒಂಥರ ಗ್ರೇವಿ ಥರನೋ ಮಾಡ್ಕೊಂಡು ತಿನ್ಕೊಂಬಂದರೆ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಬರೋದಿಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಬಂದು 2 ಸ್ಪೂನ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು.
ಮತ್ತು ಫಸ್ಟ್ ಟೈಮ್ ಈ ರೆಸಿಪಿನ ಟ್ರೈ ಮಾಡ್ತಾ ಇರೋರು ಅವ್ರಿಗೆ ಅಂತಲೇ 1 ಸ್ಪೂನ್ ಆಗುವಷ್ಟು ಜಾಗರಿ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಫಸ್ಟ್ ಟೈಮ್ ಯಾರು ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದಾರೋ ಅವ್ರಿಗೆ ಕಹಿ ಜಾಸ್ತಿ ಆಗದೇ ಇರಲಿ, ಫಸ್ಟ್ ಟೈಮೇ ಕಹಿ ಅನುಭವ ಆಗದೇ ಇರಲಿ ಅಂತ ಅಂದ್ಬಿಟ್ಟು ಜಾಗರಿ ಪೌಡರ್ನ ಆ್ಯಡ್ ಮಾಡಿ, ಬೆಲ್ಲನ ಆ್ಯಡ್ ಮಾಡಿ, ಯಾವ ರೀತಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಿಹಿಯಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಅದನ್ನು ರೆಡ್ಯೂಸ್ ಮಾಡ್ಕೊಂಡು ಹೋಗಿ ಜಾಗರಿ ಪೌಡ್ರ್ ಹಾಕ್ದೇ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳ್ತೀನಿ. ಇದಾದಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ. ಇವಾಗ ಆವಾಗಲೇ ಹೇಳಿದ ಹಾಗೆ ನೀರು ಹಾಕ್ಕೊಂಡು ಹಾಗಲಕಾಯಿ ಬೇಯೋವರೆಗೂ ಚೆಕ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಇವಾಗ ಹಾಗಲಕಾಯಿ ಬೆಂದಿರೋ ಅದಕ್ಕೆ ಬಂದಿದೆ. ಇದಾದಮೇಲೆ ನೆಕ್ಸ್ಟು ನಾನು ಕಾಯಿ ಹಾಲನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೆಲವರು ಕಾಯಿ ತುರಿ ಹಾಕ್ತಾರೆ, ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಕಾಯಿ ಹಾಲು ಹಾಕಿದ್ರೆ ಬೇರೆ ಥರನೇ ಟೇಸ್ಟ್ ಬರುತ್ತೆ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಈ ರೀತಿ ನೀವು ಹಾಗಲಕಾಯಿನ ಕನ್ಸ್ಯೂಮ್ ಮಾಡ್ತಾ ಬಂದರೆ ವಾರದಲ್ಲಿ ಒಂದು ಸಲ ನಿಮಗೆ ತುಂಬ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗುತ್ತೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಮಾಡಿರೋ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿಕೊಂಡು ತಿಂದಾದಮೇಲೆ ನಿಮಗೆ ಇಷ್ಟ ಆದರೆ ವಿಭಿನ್ ಶಂಕರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.